ಈ ಅಳುಮುಂಜಿಗಳಿಗೆ ಅದು ಎಲ್ಲಿರುತ್ತೋ ಕಣ್ಣೀರು ಗೊತ್ತಿಲ್ಲ, ನದಿ ಥರ ಯಾವಾಗಲೂ ಹರಿತಾನೇ ಇರುತ್ತೆ. ಅದು ಒಂಥರ ಕಳ್ಳ ಕಣ್ಣೀರು ಅಂತ ಅನ್ಬೋದು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಅಂತರಾಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವೀಗಾಗಲೇ ಅನೇಕ ಎಪಿಸೋಡ್ಗಳನ್ನ ಇದರಲ್ಲಿ ಸಮಾಜದ ಮೌಲ್ಯಯುತ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಹೊಸ ವಿಷಯನ ನಾನು ತಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಆ ವಿಷಯ ಏನು ಅನ್ನೋದನ್ನ ತಿಳ್ಕೋಬೇಕು ಅಂತಂದರೆ ನೀವು ಈ ಕಾರ್ಯಕ್ರಮನ ತಪ್ಪದೆ ಆಲಿಸಿ. ನಾನು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ವಿಷಯದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಅಶ್ರು ಅಂದರೆ ಸಾಮಾನ್ಯವಾಗಿ ನಾವು ಸಂತೋಷವಾಗಲಿ ಅಥವಾ ಅತಿ ದುಃಖವಾಗಲಿ ಎರಡನ್ನೂ ವ್ಯಕ್ತಪಡಿಸುವಂಥ ರೀತಿಗೆ, ಆ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯುತ್ತೆ. ಹೌದು, ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ನಾನು ಇವತ್ತು ನಿಮ್ಮ ಮುಂದೆ ತಂದಿರೋವಂಥ ವಿಷಯ ಕಣ್ಣೀರು. ಈ ಕಣ್ಣೀರು ಯಾಕೆ ಬರುತ್ತೆ, ನಮಗೆ ಹೇಗೆ ಬರುತ್ತೆ ಅಂದರೆ, ನಾವು ಯಾವುದೇ ಒಂದು ವಿಷಯದಲ್ಲಿ ನಮ್ಮ ಮನಸ್ಸಿಗೆ ಆಘಾತ ಉಂಟು ಮಾಡುವಂಥ ಸಂದರ್ಭ ಬಂದಾಗ ಮನಸ್ಸು ಅದನ್ನು ತಡ್ಕೊಳ್ಳೋಕ್ಕಾಗದೆ ನಮ್ಮ ಆಲೋಚನೆಗಳು ನಮ್ಮ ಮೆದುಳಿಗೆ ಹೋಗಿ, ಆ ಮೆದುಳು ಒಂದು ಸಿಗ್ನಲ್ ಕೊಡೋದ್ರ ಮೂಲಕ ಕೆಲವು ಹಾರ್ಮೋನ್ಗಳು ಉತ್ಪತ್ತಿಯಾಗಿ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯುತ್ತೆ. ಇದು ಬರೀ ದುಃಖಕ್ಕೆ ಮಾತ್ರ ಬರೋದಲ್ಲ, ಯಾವುದೇ ಒಂದು ಸಂತೋಷಕರ ವಿಚಾರ ಕೂಡ ಬಂದಾಗ ಕಣ್ಣೀರು ಬರುತ್ತೆ. ಯಾಕೆಂದರೆ ಅದನ್ನು ನಾವು ಆನಂದ ಬಾಷ್ಪ ಅಂತ ಕರಿತೀವಿ. ಅಂದರೆ ಸಂತೋಷಕ್ಕೆ ಬರುವಂಥ ಕಣ್ಣೀರನ್ನು ಆನಂದ ಬಾಷ್ಪ ಅಂತೀವಿ. ಇದು ಸಾಮಾನ್ಯವಾಗಿ ಯಾರಾದರೂ ಒಂದು ನಿರೀಕ್ಷೆ ಮಾಡದೇ ಇರೋ ರೀತಿ ಉಡುಗೊರೆ ಕೊಟ್ಟಾಗ, ಅಥವಾ ನಮಗೆ ಬಹಳ ಬೇಕಾದಂಥವರು ತಕ್ಷಣ ಬಂದು ನಮಗೆ ಸರ್ಪ್ರೈಸ್ ಕೊಟ್ಟಾಗ ನಮಗೆ ಈ ಆನಂದ ಬಾಷ್ಪಗಳು ಉಂಟಾಗ್ತವೆ. ಹಾಗೆ ನಾವು ಎಲ್ಲೋ ಇರ್ತೀವಿ, ಯಾವುದೋ ಕೆಲಸದಲ್ಲಿ ತೊಡಗಿರ್ತೀವಿ, ಅಚಾನಕ್ಕಾಗಿ ನಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಯಾರಿಗೋ ಏನೋ ಅಪಘಾತನೋ ಅಥವಾ ಮೃತ್ಯು ಸಂಭವಿಸಿದಾಗಲೂ ಕೂಡ, ಅದು ತಕ್ಷಣದ ಆಘಾತ ನಮಗೆ ಆದಾಗಲೂ ಕೂಡ ಈ ಬಾಷ್ಪ ಧಾರಾಕಾರವಾಗಿ ಸುರಿತಾ ಇರುತ್ತೆ. ಅಂದರೆ ಈ ಕಣ್ಣೀರು ಬಂದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಟನ ನಾವು ಹೊರಹಾಕೋದಕ್ಕೆ ಒಂದು ಮಾರ್ಗ ಅಂತ ತಿಳಿದ ಅನೇಕ ತಜ್ಞರು ಹೇಳ್ತಾರೆ. ಕಣ್ಣೀರು ಸಂತೋಷಕ್ಕೆ ಬರಬೇಕಾದ್ರೆ ಆ ಸಂತೋಷನ ಕಣ್ಣೀರಿನ ಮೂಲಕ ಹೊರಹಾಕೋದು ಅಂತ. ಇನ್ನು ದುಃಖ ಬಂದಾಗ, ಕಣ್ಣೀರು ಬಂದಾಗ ಆ ದುಃಖವನ್ನು, ಮನಸ್ಸಿನ ಸಂಕಟ, ನೋವು ಏನಿದ್ರೂ ಅದನ್ನು ಕಣ್ಣೀರಿನ ಮೂಲಕ ಹೊರಹಾಕಿ ನಿರಂಬಳ ಆಗುವಂಥ ಒಂದು ಸ್ಥಿತಿ ಅದು. ಮತ್ತು ಈ ಈರುಳ್ಳಿ ಹೆಚ್ಚುವಾಗಲೂ ಕಣ್ಣೀರು ಬರುತ್ತೆ. ಅದು ಏನು ಅಂತಂದರೆ, ಈರುಳ್ಳಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವಿನಿಂದ ಬರುವಂಥ ಕಣ್ಣೀರದು. ಇದು ಯಾವುದೋ ಸಂತೋಷಕ್ಕೂ ಅಲ್ಲ, ಸುಖಕ್ಕೂ ಅಲ್ಲ,
ಏನಪ್ಪ ಈರುಳ್ಳಿ ಇಷ್ಟೊಂದು ಘಾಟಾಗ್ತಾ ಇದೆ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ಅಂತ ಸ್ವಲ್ಪ ಇರಿಸು ಮುರುಸು ಉಂಟು ಮಾಡುವಂಥ ಕಣ್ಣೀರೋದಾಗಿರುತ್ತೆ. ಹಾಗಾಗಿ ಮತ್ತು ಈ ಕೆಲವ್ರು ಇರ್ತಾರೆ, ಯಾವ ಥರ ಇರ್ತಾರೆ ಅಂದರೆ ಕೆಲವು ವ್ಯಕ್ತಿಗಳು ಸಣ್ಣ ಪುಟ್ಟ ವಿಷಯಗಳಿಗೂ ಅಳೋಕ್ಕೆ ಶುರು ಮಾಡಿಬಿಡ್ತಾರೆ. ಅಳುಮುಂಜಿಗಳು ಅಂತೀವಿ ನಾವು ಅವ್ರನ್ನ. ಈ ಅಳುಮುಂಜಿಗಳಿಗೆ ಅದು ಎಲ್ಲಿರುತ್ತೋ ಕಣ್ಣೀರು ಗೊತ್ತಿಲ್ಲ, ನದಿ ಥರ ಯಾವಾಗಲೂ ಹರಿತಾನೇ ಇರುತ್ತೆ. ಅದು ಒಂಥರ ಕಳ್ಳ ಕಣ್ಣೀರು ಅಂತ ಅನ್ಬೋದು. ಯಾಕೆ ಅಂತಂದರೆ ಅದು ಅಗತ್ಯ ವಿಷಯಗಳಿಗೆ ಕಣ್ಣೀರು ಬಂದಾಗ ಅದು ಸ್ವೀಕಾರಾರ್ಹವಾಗಿರುತ್ತೆ. ಈ ಕೆಲವರು ಯಾವುದೋ ಒಂದು ಸಣ್ಣ ವಿಷಯ, ಈಗ ನೀನು ಹೋಮ್ವರ್ಕ್ ಮಾಡಿಲ್ಲ ಅಂತ ಮಕ್ಕಳಿಗೆ ಬೈರಿ, ಆಗಲೂ ಅಳ್ತಾರೆ. ನೀನು ಆಟಕ್ಕೆ ಹೋಗಬೇಡ ಹೊರಗಡೆ ಅಂತಂದಾಗ ಆಗಲೂ ಅಳ್ತಾರೆ. ಈ ಥರ ಅಳು ಏನಿರುತ್ತೆ, ಈ ಅಳುವಿಂದ ಬರುವಂಥ ಕಣ್ಣೀರು ಏನಿರುತ್ತೆ, ಇದು ವ್ಯರ್ಥ ಕಣ್ಣೀರು ಅಂತ ಅನಿಸುತ್ತೆ ನನಗೆ. ಯಾಕೆ ವ್ಯರ್ಥ ಅಂತಂದರೆ ಬುದ್ಧಿ ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಬೇಕಾದಂಥ ರೀತಿಯೇ ಬೇರೆ ಇರುತ್ತೆ. ಆದರೆ ಇವರೆಲ್ಲ ಏನು ಮಾಡ್ತಾರೆ, ತಮ್ಮ ಅಳುವಿನಿಂದ ಅವರ ಮನಸ್ಸನ್ನು ಕರಗಿಸೋದಕ್ಕೋಸ್ಕರ ಈ ಕಣ್ಣೀರನ್ನ ಸುರಿಸ್ತಾರೆ. ಆಗ ಏನಾಗುತ್ತೆ, ಕೆಲವ್ರ ಮನಸ್ಸು ಕರಗ್ಬಿಟ್ಟು ಅಯ್ಯೋ ನನ್ನಿಂದ ಈ ಥರ ಅಳೋಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋಕ್ಕೆ ಹೋಗ್ತೀವಲ್ಲ, ಆಗ ಅವ್ರಿಗೆ ನಾನು ಕಣ್ಣೀರಿನ ಮೂಲಕ ಕಣ್ಣೀರನ್ನು ಅಸ್ತ್ರವಾಗಿ ಬಳಸ್ಕೋಬೋದು ಅಂತ ಅಂದ್ಕೊಂಡ್ಬಿಡ್ತಾರೆ ಕೆಲವರು. ಆದರೆ ಕೆಲವು ಸರಿ ಮರುಕ ಬರೋದು ಸಹಜ. ತುಂಬ ಅಳ್ತಾ ಇದ್ದಾಗ ಸಮಾಧಾನ ಮಾಡಬೇಕು ಅನಿಸುತ್ತೆ, ಮಾಡ್ತಾರೆ. ಆದರೆ ಅದನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳೋ ಅಂಥವ್ರಿಗೆ ಅದು ಬೇಕಾಗಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಹಾಗಾಗಿ ಕಣ್ಣೀರನ್ನು ನಾವು ಯಾವ ಸಂದರ್ಭದಲ್ಲಿ, ಯಾವ ವಿಷಯಕ್ಕೆ ಮತ್ತು ಯಾವ ಆನಂದವನ್ನು ಸಂತೋಷವನ್ನು ಉಂಟು ಮಾಡುವಂಥ ವಿಚಾರಗಳಿಗೆ ಮಾತ್ರ ಅದು ಸರಿ ಅನಿಸುತ್ತೆ ಹೊರತು, ಬುದ್ಧಿ ಹೇಳಿದಾಗ ಅಥವಾ ನಾವು ಮಾಡಿದಂಥ ತಪ್ಪಿಗೆ ಆ ತಪ್ಪನ್ನು ತಿದ್ದಿ ಹೇಳಿದಾಗ ಕಣ್ಣೀರು ಹಾಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹಾಗಾಗಿ ಕಣ್ಣೀರು ಬಹಳ ಮಹತ್ವ ಪಡ್ಕೊಂಡಿರುತ್ತೆ. ಯಾಕೆಂತಂದರೆ ಈ ಕಣ್ಣೀರು ಮನಸ್ಸನ್ನು ನಿರ್ಮಲ ಮಾಡುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ದುಗುಡ ಮತ್ತು ನೋವು ಎಲ್ಲವನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಆ ಕಣ್ಣೀರು ಅವೆಲ್ಲವನ್ನು ಹೊರಗಾಕೋ ಮೂಲಕ ನಮಗೆ ಮನಸ್ಸನ್ನು ಶಾಂತವಾಗಿಡೋದಕ್ಕೆ ಪ್ರಯತ್ನ ಪಡುತ್ತೆ. ಹೀಗಾಗಿ ಕಣ್ಣೀರನ್ನು ಅದಕ್ಕೆ ಒಂದು ಬೆಲೆ ಇದೆ. ಆ ಕಣ್ಣೀರಿನ ಬೆಲೆನ ದಯಮಾಡಿ ಯಾರೂ ಕಳಿಬೇಡಿ. ಯಾಕೆಂದರೆ ಅನವಶ್ಯಕವಾಗಿ ಕಣ್ಣೀರು ಹಾಕಿ ಆ ಕಣ್ಣೀರನ್ನ ವ್ಯರ್ಥವಾಗಿ ಕಳೆಯೋವಂಥದ್ದು ನಮ್ಮನ್ನು ನಾವೇ ಕಳ್ಕೊಂಡಂಗೆ ಲೆಕ್ಕ. ಹಾಗಾಗಿ ಅಂಥ ಕೆಲಸಕ್ಕೆ ಕೈ ಹಾಕದೆ ಕಣ್ಣೀರು ಕೂಡ ನೋವನ್ನು ತಡೆಯಬಲ್ಲದು ಅಥವಾ ನೋವನ್ನು ಹೊರಹಾಕಬಲ್ಲದು ಅಂತ ತಿಳ್ಕೊಂಡು ಕಣ್ಣೀರಿನ ಮಹತ್ವನ ಅರ್ಥ ಮಾಡಿಕೊಂಡು ಮಕ್ಕಳಿಗೂ ಕೂಡ ಕಣ್ಣೀರು ಅಂದರೆ ಏನು, ಕಣ್ಣೀರು ಯಾಕೆ ಬರುತ್ತೆ, ಈ ಎಲ್ಲ ವಿಚಾರ ತಿಳಿದಾಗ ಅವರು ಕೂಡ ಸಾಮಾನ್ಯವಾಗಿ ಇಂಥ ಸಣ್ಣ ಪುಟ್ಟ ತಪ್ಪುಗಳಿಗೆ ಮೂರ್ಖತನ ಮಾಡದೆ ಅವರು ತಮ್ಮ ಬದುಕಿನಲ್ಲಿ ತಿದ್ದುಕೊಂಡು ನಡೀತಾರೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಈ ವಿಷಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.